ಸೊ ಸ್ವಾಗತ ನನ್ನ ಹೊಸ ನ್ಯೂ ವ್ಲಾಗ್ಗೆ. ಸೊ ಇವತ್ತಿನ ವ್ಲಾಗು ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ನನ್ನ ಐಸ್ ನೋಡ್ತಾ ಇದ್ದಲ್ಲ ಫುಲ್ ಕೆಂಪಗಿದೆ, ಬಿಕಾಸ್ ನಂಗೆ ಒಂಚೂರು ಕೋಲ್ಡು ಮತ್ತು ಕಾಫು ಫೀವರ್ ಇದೆ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹಾಟ್ ವೀಲ್ಸ್ನ ಫಸ್ಟು ಹಾಟ್ ವೀಲ್ಸ್ ತರ್ತಾಯಿದ್ದೀನಿ ನಾನು. ಸೊ ಅದ್ರದ್ದು ಅನ್ಬಾಕ್ಸಿಂಗು ಅದ್ರದ್ದು ವೀಡಿಯೋ ಇದು. ಸೊ ಫಸ್ಟ್ ಟೈಮ್ ಎವರ್ ನಾನು ನಮ್ಮ ಮನೆಗೆ ಹಾಟ್ ವೀಲ್ಸ್ ತರ್ತಾಯಿದ್ದೀನಿ. ಅದ್ರದ್ದು ನಾನು ಡಿಸ್ಪ್ಲೇ ಡೈ ನಾನು ಮನೇಲಿ ಕಾರ್ಡ್ಬೋರ್ಡ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ತಂದಮೇಲೆ. ಸೊ ಬಂದಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಹೊಸ ಹೊಸ ಕಂಟೆಂಟ್ಗಳು ಬರ್ತಾನೆ ಇರುತ್ತೆ. ಸೊ ಬನ್ನಿ ಇವಾಗ ನಾವು ಹೋಗಿ ಆ ಕಾರ್ನ ತೊಗೊಂಬಂದ್ಬಿಡೋಣ. ಫೈನಲಿ ಇವಾಗ ನಾನು ಅದನ್ನು ತೊಗೊಂಬಂದಿದ್ದೀನಿ. ಹಾಟ್ ವೀಲ್ಸ್ದು ಒಂದು 8 ಬರೀ ಲಿಮಿಟೆಡ್ ಎಡಿಷನ್ ಒಂದು ಪೀಸ್ ಇತ್ತು. ಅದನ್ನು ಇವಾಗ ತಾನೇ ಹೋಗಿ ಪರ್ಚೇಸ್ ಮಾಡಿಸ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ಕೈಯಲ್ಲೇ ಇದೆ. ಸೊ ಗೈಸ್ ಫೈನಲಿ ನೋಡ್ತಾ ಇದ್ದೀರಲ್ಲ ಹಾಟ್ ವೀಲ್ಸ್ದು ಕಾರ್ ನಮ್ಮ ಹತ್ರ ಬಂದಿದೆ. ಒಂದು ಸೂಪರ್ ಕಲೆಕ್ಷನೇಬಲ್ ಡೈಕಾಸ್ಟ್ ಕಾರ್ಸ್ ಇವು. ಆ್ಯಕ್ಚುಲಿ ಸೂಪರ್ ಕಾರ್ಸ್ ಅಲ್ಲ, ಸೂಪರ್ ಕಾರ್ಸ್ ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಅದು ಮಸ್ಟ್ಯಾಂಗು, BMW M2 ಮತ್ತು 911 ಪೋರ್ಷಾ ಮತ್ತು AMG GTR, ಸುಪ್ರಾ, ಮರ್ಸಿಡೀಸು, ಇವೆಲ್ಲ ಸ್ಪೋರ್ಟ್ಸ್ ಟೈಪ್ ಕಾರ್ಸಲ್ಲಿ ರಿಯಲಿಸ್ಟಿಕ್ ಕಾರ್ಸು. ಇದು ಡೈಕಾಸ್ಟ್ ಕಾರ್ಸು ಅಂದರೆ ಇವ್ರ ಥರದ್ದೇ ಓಲ್ಡ್ ಮಾಡಲ್. ಇದೊಂಥರ F1 ಥರದ ಮಾಡಲ್ ಇದು. ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸಿಂಗ್ನ ಶುರು ಮಾಡೋಣ. ಸೊ ನಾನು ಲೈಟ್ ಹಾಕ್ಬಿಡ್ತೀನಿ. ಸೊ ಗೈಸ್ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಾಟ್ ವೀಲ್ಸ್ದು ನನ್ನ ಹತ್ರ ಒಂದು ಕಾರ್ ಇದೆ. ಸೊ ಇದೆ ಈ ಕಾರ್ನ ಇವಾಗ ನಾನು ಆಚೆ ತೆಗಿತೀನಿ. ಬನ್ನಿ ಇದನ್ನು ಹೆಂಗೆ ತೆಗಿಯೋದು ಅಂತ ನಾನು ನೋಡಿಸ್ತೀನಿ ನಿಮಗೆ. ಸೊ ನನ್ನ ಹತ್ರ ಇಲ್ಲಿ ಇದು ಚಾಕು ಇದೆ. ಸೊ ಈ ಚಾಕುನ ನಾನು ಆ್ಯಕ್ಚುಲಿ ನಿಧಾನಕ್ಕೆ ಒಳಗಡೆಗೆ ಇಲ್ಲಿ ಇದನ್ನು ಬ್ರೋಕ್ ಮಾಡಬೇಕು. ಇವಾಗ ನಾನು ಏನಾನೋ ಮಾಡಿ ನಿಧಾನಕ್ಕೆ ತೆಗಿಬೇಕು. ನನಗೆ ಈ ಕವರ್ ಡ್ಯಾಮೇಜ್ ಆದರೆ ಫಸ್ಟ್ ಹಾಟ್ ವೀಲ್ ಗೈಸ್ ಇದು. ಆ್ಯಕ್ಚುಲಿ ಫಸ್ಟ್ ಹಾಟ್ ವೀಲ್ಸ್ ನಾನು ಯಾವತ್ತಾನ ನಾನು ಇದರಲ್ಲಿ ತೊಗೊಂಡಿರೋದು. ನಾನು ಚೈಲ್ಡ್ಹುಡ್ಡಲ್ಲೂ ಈ ಥರ ಹಾಟ್ ವೀಲ್ಸ್ ಎಲ್ಲ ಆಡಿಲ್ಲ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಬಂತು, ಇಲ್ಲಿ ಓಪನ್ ಇದೆ ಒಂದು ಕಡೆ. ಸೊ ಇದನ್ನು ಒಳಗಡೆ ಚಾಕುನಿಂದ ಕಟ್ ಮಾಡಬೇಕು, ಇಲ್ಲಾಂದರೆ ಆಗೋಲ್ಲ ಇದು. ಇಲ್ಲಾಂದರೆ ಪೂರ್ತಿ ಡ್ಯಾಮೇಜ್ ಆಗೋಗುತ್ತೆ ಗೈಸ್ ಒಂದೊಂದು ಸತಿ. ಇದು ನೋಡ್ತಾ ಇದ್ದೀರಲ್ಲ, ಇವಾಗ ಇದನ್ನು ಪೂರ್ತಿ ಹಿಂಗೆ ಕಟ್ ಮಾಡಿದ್ರೇ ಆಗೋದು. ಓ ಕಟ್ಟಾಗೋಯ್ತು. ಸೊ ಎಸ್, ಸೊ ಫೈನಲಿ ಓಪನ್ ಆಗಿದೆ ಗೈಸ್ ಹಾಟ್ ವೀಲ್ಸ್ದು ಕಾರು. ಸೊ ಬನ್ನಿ ಇವಾಗ ನೋಡೋಣ. ಸೊ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀನಲ್ಲ, ಓಪನ್ ಆಗಿದೆ ಆಲ್ಮೋಸ್ಟ್ ಆ್ಯಂಡ್ ಆಲ್ ಓಪನ್ ಆಗಿದೆ. ಆಯಿತು ಗೈಸ್, ಓಪನ್ ಆಯಿತು. ಸೊ ಇವಾಗ ಇದನ್ನು ಪೂರ್ತಿ ಆಚೆಗೆ ತಗೊಳ್ಳೋಣ. ಇಲ್ಲಿ ನೋಡಿ ಬರ್ರಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಇದನ್ನು ಆಚೆಗೆ ಆಲ್ಮೋಸ್ಟ್ ತೆಗ್ದಿದ್ದೀನಿ. ಸೊ ಗೈಸ್ ಫೈನಲಿ ಹಾಟ್ ವೀಲ್ಸ್ದು ಕಾರ್ ನಮ್ಮ ಹತ್ರ ಇದೆ. ನೋಡ್ತಾ ಇದ್ದೀರಲ್ಲ ಏನು ಚೆನ್ನಾಗಿದೆ ಗೈಸ್. ಸೊ ಬನ್ನಿ ಇವಾಗ ಇದ್ರದ್ದೊಂದು ಕ್ಲೋಸಪ್ ಲುಕ್ ತೋರಿಸ್ತೀನಿ ನಾನು ನಿಮಗೆ. ಇರಲ್ಲ ಇದೆ ನಮ್ಮ ಹಾಟ್ ವೀಲ್ಸ್ದು ಹೊಸದು. ಸೊ ಇದೊಂಥರ ಫಾರ್ಮುಲಾ 1 ಕಾರ್ ಥರ ಗೈಸ್ ಇದು. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಡಿಸ್ಪ್ಲೇ ರೆಡಿ ಮಾಡಿದ್ದೆ ಇದಕ್ಕೆ ಅಂತ ಹೇಳಿ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ನೀವು ಇದಕ್ಕೆ ಅಂತ ಒಂದು ಡಿಸ್ಪ್ಲೇ ರೆಡಿ ಮಾಡಿದ್ದೆ ನಾನು ಅಂತ. ಸೊ ಅದನ್ನು ತೋರಿಸ್ತೀನಿ ನಾನು. ಸೊ ಇಲ್ಲಿದೆ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಇದನ್ನು ಕಾರ್ಡ್ಬೋರ್ಡಲ್ಲಿ ಮಾಡಿದ್ದು. ಇದ್ರ ಮೇಲೇ ಒಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿರಿ, ನಾನು ಇದ್ರ ಮೇಲೇನೂ ಒಂದು ವಿಡಿಯೋ ಹಾಕ್ತೀನಿ ಗೈಸ್. ಸೊ ಬನ್ನಿ ಇವಾಗ ತೋರಿಸ್ತೀನಿ ಇದು ಹೆಂಗಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಇದ್ರದ್ದು ಡಿಸ್ಪ್ಲೇ. ನಾನು ಅಲ್ಲಿ ಶೆಲ್ಫ್ ಮೇಲೆ ಇಡ್ತೀನಿ, ಇವಾಗ ತೋರಿಸ್ತೀನಿ. ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಿಂಗೆ ಕುತ್ಕೊಳುತ್ತೆ ಕರೆಕ್ಟಾಗಿ ಅದೇ ಲೆಂತಲ್ಲಿ ಕಟ್ ಮಾಡಿ. ಓ ನೋ, ಇದಕ್ಕೆ ಬೇರೆ ರೆಡಿ ಮಾಡಬೇಕಾಗುತ್ತೆ ಗೈಸ್, ಬೇರೆ ಪೇಂಟಲ್ಲಿ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬ್ಲ್ಯಾಕ್ ಆಗಿರೋದ್ರಿಂದ ಇದು ಕಾಣಿಸ್ತಾ ಇಲ್ಲ ಒಳಗಡೆ. ಸೊ ನಾನು ಆ್ಯಕ್ಚುಲಿ ಇವಾಗ ಬೇರೆ ಕಲರ್ ಪೇಂಟ್ ಹಾಕಬೇಕಾಗುತ್ತೆ. ಇದನ್ನು ಬ್ಲ್ಯಾಕ್ ಇದೆಯಲ್ಲ, ಸೊ ಇದನ್ನು ವೈಟ್ ಮಾಡಾಕ್ತೀನಿ. ಇದನ್ನಲ್ಲ ಅದನ್ನು, ಇದೇನಿದೆಯೋ ಇದು ಹಿಂದೆ
ಒಳಗಡೆದು ಮಾತ್ರ ವೈಟ್ ಮಾಡ್ತೀನಿ, ಆಚೆ ಬೇಕಂದರೆ ಬ್ಲ್ಯಾಕಾಗಿ ಇರಲಿ. ಸೊ ಇದು ಒಳಗಡೆ ಇರೋದನ್ನು ನಾನು ಪೂರ್ತಿ ಬ್ಲ್ಯಾಕಲ್ಲಿರೋದನ್ನು ವೈಟ್ ಮಾಡ್ತೀನಿ. ಆಮೇಲೆ ಇದ್ರ ಒಳಗಡೆ ಹಿಂಗೆ ಇಲ್ಲಿ ಶೋ ಥರ ಹಿಂಗೆ ಇಡ್ಬಿಟ್ಟು ಹಿಂಗೆ ಇಡ್ತೀನಿ ಗೈಸ್. ಈ ಥರ ಕಾಣಿಸ್ಬೋದು ವೈಟಲ್ಲಿ. ಸೊ ನಾನು ಇದರಲ್ಲಿ ವೈಟ್ ಪೇಂಟ್ ಹೊಡೆದ ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ನಾನು ಅದನ್ನು ವೈಟ್ ಒಳಗಡೆ ಪೇಂಟ್ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. ನಾನು ಇದು ಡಿಸ್ಪ್ಲೇ ಇತ್ತಲ್ಲ, ಇದ್ರ ಒಳಗಡೆ ಇದನ್ನು ಪೂರ್ತಿ ವೈಟ್ ಕಲರಾಗಿ ಮಾಡಿದ್ದೀನಿ, ನೋಡ್ತಾ ಇದ್ದೀರಲ್ಲ ಈ ಡಿಸ್ಪ್ಲೇನ. ಸೊ ಬನ್ನಿ ಇವಾಗ ಇಲ್ಲಿ ಇಟ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿದೆ ಕಾರು. ಇದು ಒಂಥರ ಫಾರ್ಮುಲಾ 1 ಕಾರ್ ಥರ. ಇದು ಒಂಚೂರು ಫಾರ್ಮುಲಾ 1 ಥರನೇ ಇದೆ, ನೋಡ್ತಾ ಇದ್ದೀರಲ್ಲ. ಒಂಚೂರು ಕ್ಲಾರಿಟಿ ಇಲ್ಲ ಫೋನು, ಸೊ ಬೇಜಾರು ಮಾಡ್ಕೊಬೇಡಿ. ಸೊ ಅದೊಂಚೂರು ಕ್ಯಾಮ್ರಾಸ್ ನನ್ನ ಫೋನ್ದು ರೆಕಾರ್ಡ್ ಮಾಡ್ತಾರೋ ಫೋನ್ದು ಒಂಚೂರು ಪ್ರಾಬ್ಲಮ್ ಇದೆ ಕ್ಯಾಮ್ರಾ. ಸೊ ಅದಕ್ಕೋಸ್ಕರನೇ ಇದು ಕ್ಯಾಮ್ರಾ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಒಳ್ಳೆ ಕ್ವಾಲಿಟಿ ಕೊಡೋಕ್ಕೆ. ಅದು ತೇರಲ್ಲಿ ನೋಡಿದ್ರಲ್ಲ ಆ ಕ್ವಾಲಿಟಿ. ಆ್ಯಕ್ಚುಲಿ ಅದು ನಮ್ಮ ಅಣ್ಣಂದು ಹಳೆ ಐಫೋನ್ ಇತ್ತು, ಅದು ಇನ್ನೂ ಇದೆ. ಆದರೆ ಅದು ಚಾರ್ಜಿಂಗ್ ಬ್ಯಾಟ್ರಿ ಮತ್ತು ಸ್ಟೋರೇಜ್ ಸ್ಪೇಸ್ ತುಂಬ ಕನ್ಸ್ಯೂಮ್ ಮಾಡ್ತಾಯಿತ್ತು. ಮತ್ತು ಬ್ಯಾಟ್ರಿ ಒಂದು ಹಾಫ್ ಆನ್ ಅವರ್ಗೆಲ್ಲ 100% ಇರೋದು ಖಾಲಿ ಆಗೋಗ್ತಾಯಿತ್ತು. ಸೊ ಅದ್ರಲ್ಲಿ ರೆಕಾರ್ಡ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಸೊ ಇವಾಗ ಇದೊಂದೇ ಫೋನು ಇರೋದು ನನ್ನ ಹತ್ರ, ಅದಕ್ಕೆ ರೆಕಾರ್ಡ್ ಮಾಡೋಕ್ಕೆ. ಸೊ ಬನ್ನಿ ಇವಾಗ ಅದರಲ್ಲಿ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದನ್ನು ಅಲ್ಲಿಕ್ಕಣ. ಸೊ ನೋಡ್ತಾ ಇದ್ದೀರಲ್ಲ ಹಿಂಗೆ ಕಾಣಿಸುತ್ತೆ ಅದು ಒಳಗಡೆ. ಅದಿಲ್ಲಿ ನನ್ನ ರೂಮಲ್ಲಿ ಇರೋದ್ರಿಂದ ಹಂಗೆ ಕಾಣಿಸ್ತಿದೆ. ಸೊ ಇವಾಗ ನಾನು ಇದನ್ನು ಹಾಲಲ್ಲಿ ಇಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಬನ್ನಿ ಗೈಸ್. ಟ್ರಯಾಂಗಲ್ ಹೇಳ್ತೀವಿ ಆ ಥರ ಡ್ಯಾನ್ಸ್ ಟ್ರಯಾಂಗಲ್ ತರ ಒಬ್ಬರು ಇವರ ಇಮೇಜ್ ಮಿರರ್ ಇಮೇಜ್ ತರ ಇದ್ರು ರೀ. ಸುಕೃತ ಮತ್ತೆ ವರ್ಷ ಅದೇ ಹೈಟು. ನಿಮ್ಮ ನೀವು ಝೆನ್ ಆಲ್ಫಾನಾ ಝೆನ್ ಝೀನಾ ಝೆನ್ ಝೀ ನೀವು ಡಾಕ್ ಡಾಕ್ ನೀನೇ ಕಣೋ ಡಾಕ್. ಅಷ್ಟೇ ಬೇರೆ ಪದನೇ ಇಲ್ಲ. ಗೈಸ್ ಇವಾಗ ನೋಡಿದ್ರಲ್ಲ ಅದು ಹೆಂಗೆ ಕಾಣಿಸ್ತಾ ಇದೆ ಶೆಲ್ಫ್ ಮೇಲೆ ಅಂತ. ಸೊ ಅದು ಇನ್ಮೇಲೆ ಅಲ್ಲೇ ಇರುತ್ತೆ ಗೈಸ್. ಸೊ ಇನ್ಮೇಲೆ ನನ್ನ ವೀಡಿಯೋಸಲ್ಲಿ ಯಾವಾಗ ಇದ್ರೂ ಅದು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಗೈಸ್ ಈ ವಿಡಿಯೋಗೆ ಇಷ್ಟೇ. ನಿಮಗೇನಾರ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಟ್ ವೀಲ್ಸ್ ಬಗ್ಗೆ ಕನ್ನಡದಲ್ಲಿ ತುಂಬ ಜನ ಏನು ವೀಡಿಯೋಸ್ ಮಾಡಿಲ್ಲ. ಸೊ ಒಂಥರ ಇದು ಫಸ್ಟ್ ಟೈಮ್ ಕನ್ನಡದಲ್ಲಿ ಹಾಟ್ ವೀಲ್ಸ್ ಬಗ್ಗೆ ಮಾಡ್ತಾ ಇರೋದು, ಅನ್ಬಾಕ್ಸಿಂಗ್ ಥರ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲಿ, ಹಿಂದಿ, ಬೇರೆ ಲ್ಯಾಂಗ್ವೇಜಸಲ್ಲಿದೆ. ಬಟ್ ಯಾವತ್ತೂ ಕನ್ನಡದಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ. ಬೇರೆ ಯೂಟ್ಯೂಬರ್ ಒಬ್ಬರು ಅವ್ರ ಕಲೆಕ್ಷನ್ ತೋರಿಸ್ತಿದ್ದಾರೆ, ಆದರೆ ಈ ಥರ ಅನ್ಬಾಕ್ಸಿಂಗ್ ಮಾಡಿ ಈ ಥರ ತೋರಿಸಿಲ್ಲ. ಸೊ ಇದು ಒಂಥರ ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಕನ್ನಡ ಕನ್ನಡ ವ್ಲಾಗ್ಸಲ್ಲಿ ಫಸ್ಟ್ ಹಾಟ್ ವೀಲ್ಸ್ ಅನ್ಬಾಕ್ಸಿಂಗ್ ಅಂತಲೇ ಹೇಳ್ಬೋದು. ಸೊ ಗೈಸ್ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ನೀವು ಹೊಸ ವಿಡಿಯೋಗೆ. ಅಲ್ಲಿ ತನಕ ಕಾಯ್ತಾಯಿರಿ. ಬಾಯ್ ಗೈಸ್, ಸಿ ಯು ನೆಕ್ಸ್ಟ್ ಟೈಮ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.